ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಿದೆ ಇಲ್ಲಿ ಇಲಿಯ ಸ್ಟೋರಿ. 10 ಲಕ್ಷ ವಜ್ರಾಭರಣ ಕದ್ದದ್ದು ಕಳ್ಳ ಅಲ್ಲ, ಬದಲಿಗೆ ಇಲಿ. ಏನಾಯಿತು, 10 ಲಕ್ಷ ಮೌಲ್ಯದ ವಜ್ರಾಭರಣ ಒಂದು ಅಂಗಡಿಯಿಂದ ಕಳವಾಗ್ಬಿಡ್ತು. ಯಾರೇ ಆಗಲಿ, ಏನಿದು ಕಳ್ಳ ಹೇಗೆ ಬಂದಿದ್ದ, ಯಾವ ಥರ ಬಂದಿದ್ದ, ಎಷ್ಟು ಜನ ಬಂದಿದ್ದರು, ಹೆಲ್ಮೆಟ್ ಹಾಕ್ಕೊಂಡು ಬಂದಿದ್ನ, ರಾತ್ರಿ ಬಂದಿದ್ನ, ಕಣ್ಣುಗಳನ್ನ ಇವನು ದರೋಡೆಕೋರನ ಅಥವಾ ಗನ್ಗಿನ್ ತೋರಿಸಿ ಹೆದರಿಸೋವನ, ಈ ಥರದ್ದೆಲ್ಲ ಟೆನ್ಷನ್ ಇತ್ತು ಅಂಗಡಿಯವರಿಗೆ. CCTV ನೋಡಿದ್ದು ಎಲ್ಲೂ ಯಾರ ಸುಳಿವು ಸಿಗ್ತಾ ಇರಲಿಲ್ಲ. ನೋಡಿದ್ರೆ ಈ 10 ಲಕ್ಷ ರೂಪಾಯಿಗಳ ವಜ್ರಾಭರಣವನ್ನು ಕದ್ದಿದ್ದು ಕಳ್ಳ ಅಲ್ಲ, ಇಲಿ ಅಂತ ಗೊತ್ತಾಗ್ಬಿಡ್ತು. ಕಳ್ಳ ಬಂದಿಲ್ಲ ಇಲ್ಲಿ, ಇದು ಕದ್ದಿರೋದು ಇಲ್ಲಿ. ಹೇಗೆ ಅಂತ ನೋಡಿದ್ರೆ CCTVನವರು ಒಂದಿಡೀ ರಾತ್ರಿ ನೋಡಿಬಿಟ್ಟಿದ್ದಾರೆ. ಇವರು ಒಂದಿಡೀ ರಾತ್ರಿ ಯಾವ ಥರದಲ್ಲಿ ಇಲ್ಲಿದ್ದಂಥ ಉಂಗುರ, ವಜ್ರದ ಆಭರಣಗಳು, ಸರ ಎಲ್ಲ ಕಳ್ತನ ಆಯಿತು ಅಂಥೇಳಿ. ತುಮಕೂರಿನ ಪ್ರತಿಷ್ಠಿತ ಜ್ಯುವೆಲ್ರಿ ಶಾಪ್ನಲ್ಲಾದಂಥ ಘಟನೆ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಉಂಗುರಗಳು, 3 ಸರ ಕದ್ದಿದ್ದು ಇಲಿ. CCTV ದೃಶ್ಯ ನೋಡಿದಾಗ ಬೆಚ್ಚಿ ಬಿದ್ದಿದ್ದು ಜ್ಯುವೆಲ್ರಿಯ ಮಾಲೀಕ. 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣವನ್ನು ಎಗರಿಸಿ ತನ್ನ ಬಿರದಲ್ಲಿ ಇಟ್ಕೊಂಡಿದ್ದು ಇಲಿ. ಗೊತ್ತಿಲ್ಲ ಇದು ಗಂಡಿಲಿನೋ, ಹೆಣ್ಣಿಲಿನೋ, ಸುಂಡಿಲಿನೋ, ಮೂಗಿಲಿನೋ ಗೊತ್ತಿಲ್ಲ. ಫ್ಯಾಮಿಲಿದು ಏನು ಪ್ರಾಬ್ಲಮ್ ಇತ್ತೋ, ಯಾರು ಡಿಮ್ಯಾಂಡ್ ಮಾಡಿದ್ರೋ ಗೊತ್ತಿಲ್ಲ. ಎಲ್ಲೂ ಕೇಳಿಲ್ಲ ರೀ ನಾವು. ಇಲಿ ಬಂದು ಒಂದು 10 ಉಂಗುರ ಕದ್ಕೊಂಡು ಹೋಗಿರೋದು ಕೇಳಿದ್ದೀರಾ ಯಾವತ್ತಾದರೂ ನೀವು? 10 ಉಂಗುರ ಎಲ್ಲೋ ನೋಟ್ ಇಟ್ಟಿದ್ದಾಗ ತಿಂದು ಹಾಕ್ಬಿಟ್ಟಿತ್ತು, ಹಾಳು ಮಾಡಿತ್ತು, ಇದು ಕೇಳಿದ್ದೀವಿ. ಕೆಲವು ಸರ್ಕಾರಿ ಅಧಿಕಾರಿಗಳು ಕಳ್ಳಾಟಕ್ಕೆ ಇಲ್ಲಿ ಸ್ಟಾಕ್ ಎಲ್ಲ ಏನಾಯ್ತಪ್ಪ ಅಂದರೆ ಎಲ್ಲ ಇಲಿ ಕುಡಿದ್ಬಿಟ್ಟಿವೆ ಸರ್, ಡ್ರಿಂಕ್ಸ್ ಎಲ್ಲ ಇಲಿ ಡ್ರಿಂಕ್ಸ್ ಕುಡ್ಕೊಂಡ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿವೆ, ಸೀಸ್ ಮಾಡಿರ್ತಾರಲ್ಲ, ಇವ್ರು ಯಾರೋ ಕುಡಿದ್ಬಿಟ್ಟಿರ್ತಾರೆ. ಕೇಳಿದ್ರೆ ಇಲಿ ಕುಡ್ಕೊಂಡು ಹೋಗ್ಬಿಡ್ತು ಕಥೆ ಹೇಳಿರ್ತಾರೆ. ಏನೋ ಆಹಾರ ಬಿಟ್ಟುಬಿಡಿ, ಏನೋ ಪೇಪರು ಕಚ್ಚಿಬಿಟ್ಟಿದೆ ಅಂತ. ಇದು ಎಲ್ಲ ಬಿಟ್ಬಿಟ್ಟು ಇವಾಗ ಇದು ಒಂದು ಉಂಗುರಗಳು ಕದ್ಕೊಂಡು ಹೋಗೋದು, ವಜ್ರಾಭರಣ ಕದ್ದಿರೋದು ನೋಡಿದ್ರೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಮ. ಇದಕ್ಕೆ ಫ್ಯಾಮಿಲಿ ಡಿಮ್ಯಾಂಡ್ ಇತ್ತಾ, ಏನಾದರೂ ಫಂಕ್ಷನ್ ಇತ್ತಾ, ಇಲಿ ಫ್ಯಾಮಿಲಿ ನಮಗೆ ಗೊತ್ತಿಲ್ಲ. ನೋಡೋದು ಎಲ್ರಿಗೂ ಆಶ್ಚರ್ಯ. ಸಿನಿಮಾ ಕಥೆಯನ್ನು ಮೀರಿಸುವಂತಿದೆ ಈ ಇಲಿಯ ಸಾಹಸ. ಇದನ್ನು ಕಳ್ಳ ಅಂತ ಕರಿಬೇಕಾ, ಅದಕ್ಕೇನಾದರೂ ಆ ಒಂದು ಬುದ್ಧಿ ಇಲ್ವಾ ಗೊತ್ತಿಲ್ಲ. ಕೆಲವು ಕಡೆ ರಿಂಗ್ ಬಿಟ್ಬಿಟ್ಟು ಟ್ಯಾಗ್ ಕದ್ಕೊಂಡು ಹೋಗ್ಬಿಟ್ಟಿತ್ತಂತೆ. ಮಾಲೀಕನಿಗೆ ಅನುಮಾನ. ಯಾರೊಬ್ಬರು ಹೇಳ್ತಾರೆ, ಸರ್ ಕೆಲವು ಕಡೆ ಉಂಗುರ ಇದೆ, ಅದರ ಟ್ಯಾಗ್ಗಳು ಮಾತ್ರ ಇಲ್ಲ. ಟ್ಯಾಗ್ ಇಟ್ಟಿರ್ತಾರೆ, ಅದಕ್ಕೆ ಕೋಡ್ದು ಒಂದು ಟ್ಯಾಗ್ ಇಟ್ಟಿರ್ತಾರೆ, ಅದನ್ನು ಕದ್ಕೊಂಡು ಹೋಗ್ಬಿಟ್ಟು ನೋಡಿದ್ರೆ ಕೊನೆಗೆ ಇಲಿ ಬಿಲನೆಲ್ಲ ಅಗದು ನೋಡಿದ್ರೆ ಎಲ್ಲ ಉಂಗುರಗಳು ಆ ಮಾಲೀಕನಿಗೆ ಸಿಕ್ಕಿದೆ. ನಮಸ್ತೆ, ನಾನು ನಿಮ್ಮ ವಿಶ್ವಾಸ್ ಜ್ಯುವೆಲ್ಲರ್ಸ್ ತುಮಕೂರು. ಇವತ್ತು ಒಂದು ವಿಷಯ ಆಗಿದೆ. ಏನು ವಿಷಯ ಅಂದರೆ, ನಮ್ಮ ಅಂಗಡಿಯಲ್ಲಿ ಕಳುವಾಗಿದೆ. ಕಳುವು ಏನಾಗಿದೆ, 10 ಉಂಗುರ, 2 ಚೈನ್ ಕಳುವಾಗಿದೆ. ಸೊ ಇದಕ್ಕೆ ಕಾರಣ ಮನುಷ್ಯರಲ್ಲ, ಒಂದು ಇಲಿ. ಆ ಇಲಿ ಹೇಗೆ ಕಂದಿತು ಅದೆಲ್ಲ ವಿಡಿಯೋ ಫುಟೇಜ್ ನಾನು ಹಾಕ್ತಾಯಿದ್ದೀನಿ, ನೋಡಿರುವಂತೆ. ಸೊ ಒನ್ ಡೇ ನಾವೇನಾಯಿತು, ನಾವು ಡೈಲಿ ನಮ್ಮ ದಿನನಿತ್ಯದ ಪ್ರೋಸೆಸ್ ಜ್ಯುವೆಲ್ಲರ್ಸಲ್ಲಿ ಏನು ಅಂದರೆ, ಒಂದು 1000 ಚೈನ್ ಇದೆ, 1000 ಉಂಗುರ ಇದೆ, 1000 ನೆಕ್ಲೆಸ್ ಇದೆ. ಇದನ್ನು ಡೈಲಿ ಕೌಂಟ್ ಮಾಡಿಸ್ತೀವಿ ನಮ್ಮ ಸ್ಟಾಫ್ ಹತ್ರ. ಸೊ ಕೌಂಟಿಂಗಲ್ಲಿ ಎಷ್ಟು ಕೌಂಟ್ ಇದೆ, ನೆನ್ನೆ ಎಷ್ಟು ಸೇಲ್ ಆಗಿದೆ, ಅದನ್ನು ನಾವು ಲೆಕ್ಕದಲ್ಲಿಡ್ತೀವಿ. ಸೊ ಒನ್ ಡೇ ಫೈನ್ ಮಾರ್ನಿಂಗ್ ಏನಾಯಿತು, ನಮ್ಮದು ಕೌಂಟಿಂಗ್ ಮಾಡಿದಾಗ ಕೌಂಟಿಂಗಲ್ಲಿ ಏನಾಯಿತು ಅಂದರೆ 10 ಉಂಗುರ 2 ಚೈನ್ ಕಮ್ಮಿ ಬಂತು. ಸೊ ನಮ್ಮ ಸ್ಟಾಫ್ ಗಾಬರಿ ಆದರು. ನಾನೇನೋ ತಪ್ಪಾಗಿರ್ತೀವಿ, ಇನ್ನೊಂದ್ಸಲಿ ಕೌಂಟ್ ಮಾಡಿ ಅಂತ ಅವತ್ತಿನ ದಿವಸ ತಿರ್ಗಾ ಇನ್ನೊಂದ್ಸಲಿ ರೀಕೌಂಟ್ ಮಾಡಿಸಿದೆ. ಆ ರೀಕೌಂಟ್ ಮಾಡಿ ಟ್ಯಾಗಿಂಗ್ ಎಲ್ಲ ನೋಡಿದ್ರೂ ಕೂಡ 10 ಉಂಗುರ 2 ಚೈನ್ ಕಮ್ಮಿ ಬಂತು. ಸೊ ಎಲ್ಲ ಗಾಬರಿ ಆದ್ವಿ, ಏನಪ್ಪ ಯಾವತ್ತೂ ಆಗಿಲ್ಲ, ಎಲ್ಲೋ 1 ಉಂಗುರ 2 ಉಂಗುರ ಯಾರೊಬ್ಬರು ಮಾಡ್ತಾರೆ ಕಸ್ಟಮರ್ಸು, ಅವರು ಸಿಕ್ಕವರೇ ಕೊಟ್ಟೋಗವ್ರೆ, ಬಟ್ ಇದೇನು ಹಿಂಗಾಗೋಯ್ತಲ್ಲ ಅಂತ. ಸರ್, ನನ್ನ ಹೆಸರು ಮಾನಸ. ನಾನು ವಿಶ್ವಾಸ್ ಜ್ಯುವೆಲ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಡೈಮಂಡು ನನ್ನ ಸೆಕ್ಷನ್ನು. ಸೊ ಕೌಂಟಿಂಗ್ ಡೈಲಿ ಇರುತ್ತೆ. ಅವತ್ತು ಕೌಂಟಿಂಗ್ ಮಾಡಬೇಕಾದ್ರೆ 10 ರಿಂಗು ಮತ್ತು 2 ಚೈನ್ ಕಡಿಮೆ ಬಂತು. ಕೌಂಟಿಂಗ್ ಕೊಟ್ವಿ, ಮತ್ತು ವಿಶ್ವಾಸರ್ಗೆ